ಇಲ್ಲ ಅಂತ ಮಾತ್ರ ಹೇಳ್ಬೇಡಿ, ಮನೆಯಲ್ಲಿ ತುಂಬಾ ಸಮಸ್ಯೆ ಆಗಿದೆ. ಇಷ್ಟು ಕೆಲಸ ಆಗುತ್ತಾ ನಿಮ್ಮಿಂದ? ಎಲ್ಲ ನಿಮ್ಗೋಸ್ಕರ ಅಲ್ವಾ, ಖಂಡಿತ ಆಗುತ್ತೆ. ಥ್ಯಾಂಕ್ ಯು ದುರ್ಗು. ಇಟ್ಸ್ ಓಕೆ, ನಾವಿನ್ನು ಹೊರಡ್ತೀವಿ. ಆಗ್ಬಹುದು. ಬಾಯ್. ಸತ್ಯವತಿ ಅವರೇ, ಸತ್ಯವತಿ ಅವರೇ, ಏನ್ ದುರ್ಗೋಜಿ, ಮತ್ತೆ ಮನೆಗೆ ಬಂದಿದೆಯಲ್ಲ, ಯಾಕೇನಾಯ್ತು? ನಿಮಗೆ ಅಪಾಯ ಕಾದಿದೆ. ಅಪಾಯನ? ಹೌದು ಸತ್ಯವತಿ ಅವರೇ, ಇದನ್ನ ನಿಮ್ಮ ಉಪ್ಪು ತಿಂದು ಹೇಳದೆ ಹೋದ್ರೆ ನಾನು ಭ್ರಷ್ಟ ಅನ್ನಿಸ್ಕೋತೀನಿ. ವಿಜಯ್ ಏನು ಸುಮ್ಮನೆ ಇದ್ದಾರೆ ಅಂದ್ಕೊಂಡ್ರ? ಅವರು ಈ ಕೇಸ್ ಬಗ್ಗೆ ನನ್ನ ಮೇಲಧಿಕಾರಿಗಳ ಹತ್ರ ಮಾತಾಡ್ತಾ ಇದ್ದಾರೆ. ಈಗಷ್ಟೇ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಏನಂತ ದುರ್ಗೋಜಿ, ಏನ್ ಹೇಳ್ತಾ ಇದೀಯ ನೀನು? ಇಡೀ ಮನೆನ ಪೊಲೀಸ್ನವರು ಇನ್ನೊಂದೆರಡು ದಿನದಲ್ಲಿ ಸರ್ಚ್ ಮಾಡಕ್ ಬಂದ್ರು ಬರ್ಬೋದು. ಬರ್ಲಿ ಬಿಡು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಿ? ಅವ್ರ ಕೈಗೆ ಮೆಮೊರಿ ಕಾರ್ಡ್ ಸಿಕ್ಕರೆ ನೀವೇ ತಪ್ಪು ಮಾಡಿದ್ದು ಅಂತ ಗೊತ್ತಾಗಲ್ವಾ? ನೀವೇ ಒಳಗೋಗೋ ಚಾನ್ಸಸ್ ತುಂಬಾನೇ ಇದೆಯಲ್ಲ ಸತ್ಯವತಿ ಅವರೇ, ಏನ್ ಮಾಡ್ತೀರಿ? ದುರ್ಗೋಜಿ, ನಾನೊಂದು ಕೆಲಸ ಮಾಡ್ತೀನಿ. ಮೆಮೊರಿ ಕಾರ್ಡ್ನ ಸುಟ್ಟು ಹಾಕ್ಬಿಡ್ತೀನಿ. ಫೋಟೋ ಸಿಕ್ಕರು ನನಗೇನು ಸಮಸ್ಯೆ ಇಲ್ಲ ಅಲ್ವಾ? ಅಯ್ಯೋ, ದಡ್ರು ಮಾತಾಡ್ದಾಗ ಮಾತಾಡ್ತಿದ್ದೀರಲ್ಲ. ಫೋಟೋಸ್ ಅವ್ರ ಕೈಗೆ ಸಿಕ್ಕಿದ್ರೆ ಅಪಾಯ ನಿಮಗೆ ಕಾದಿದೆ. ಹೇಗೆ ದುರ್ಗೋಜಿ? ಹೇಗೆ ಅಂದ್ರೆ, ನೀವು ನನ್ನನ್ನು ಕೊಂಡ್ಕೊಂಡ ಹಾಗೆ ವಿಜಯ್ ಅವರನ್ನ ಕೊಂಡ್ಕೊಂಡಿರಲ್ಲ ಅಂತ ಹೇಗೆ ನಂಬೋದು? ಫೋಟೋನ ಅವರು ಮುಚ್ಚಾಕ್ ಬಿಡಬಹುದಲ್ವಾ? ಆಮೇಲೆ ವಿಜಯ್ ವಿರುದ್ಧ ಏನು ಸಾಕ್ಷಿ ಇರುತ್ತೆ? ಆಗ ಸಂಜು ಜಾಹ್ನವಿ ಮದುವೆ ಹೇಗೆ ಮಾಡ್ತೀರಿ ಸತ್ಯವತಿ ಅವರೇ? ಏನೇ ಹೇಳಿ, ಈಗ ಫೋಟೋಸು ಮತ್ತು ಮೆಮೊರಿ ಕಾರ್ಡು ನಿಮ್ಮ ಹತ್ರ ಇರೋದಕ್ಕಿಂತ ನನ್ನ ಹತ್ರ ಇರೋದೇ ಸೇಫ್ ಅಂದ್ಕೋತೀನಿ. ಏನು ಹೇಳ್ತೀರಿ? ನನ್ನನ್ನು ಕಾಪಾಡೋದಕ್ಕೆ ದೇವ್ರ ಹಾಗೆ ನೀನು ಬಂದಿದೀಯ ಅನ್ಸುತ್ತೆ. ಇರು, ತಂದ್ಕೊಡ್ತೀನಿ. ಆಗ್ಬೋದು.
ದುರ್ಗೋಜಿ, ಮೆಮೊರಿ ಕಾರ್ಡು, ಫೋಟೋಸ್. ಹುಷಾರಾಗಿಟ್ಕೋ. ಆಗ್ಬೋದು. ಈಗ ನೀವು ಸೇಫ್ ಆದ್ರಿ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ನಿಮ್ಮ ಹತ್ರ ಏನೇನಿದೆ? ಇನ್ನೇನು ಇಲ್ವಲ್ಲ. ಆ ತಂತಲ್ಲಿ ಮರ್ತಿರ್ಬೋದು. ಹೋಗಿ ಒಂದ್ಸರಿ ಹುಡುಕಿ ಎಲ್ಲ ಸುಟ್ಟು ಹಾಕ್ಬಿಡಿ. ಸುಮ್ಮನೆ ಯಾಕೆ ಸಿಕ್ಕಾಕೊಳ್ತೀರಿ? ಹಾ, ನಾನು ನೋಡ್ತೀನಿ. ಥ್ಯಾಂಕ್ಸ್ ದುರ್ಗೋಜಿ, ಥ್ಯಾಂಕ್ಸ್. ಇದೇ ಅಲ್ವಾ ನಿಮಗೆ ಬೇಕಾಗಿರೋದು? ಹೌದು ದುರ್ಗು, ಪ್ಲೀಸ್ ಕೊಡಿ. ಅಯ್ಯೋ ಪ್ಲೀಸ್ ಅಂತ ಹೇಳ್ಬೇಡಿ ನನಗೆ. ನೀವು ಹೇಳಿರೋ ಕೆಲಸನ ನಾನು ಮಾಡಿಕೊಟ್ಟಿದ್ದೀನಿ ಅಷ್ಟೇ. ಮುಂದಿನೆಲ್ಲ ನಾನು ನೋಡ್ಕೋತೀನಿ. ನಿಮ್ಮ ಈ ಸಹಾಯಕ್ಕೆ ಬೇಡ ಬಿಡಿ, ಶಾರು ಇದ್ದಾಳೆ. ದುರ್ಗು, ಇಲ್ಲಿಂದ ಬೇಗ ಹೊರಟೋಗಿ, ಅಮ್ಮ ನೋಡಿದ್ರೆ ಕಷ್ಟ ಆಗುತ್ತೆ. ಹೌದಲ್ಲ? ದುರ್ಗು, ಮುಖ್ಯವಾದ ವಿಷಯನೇ ಮರ್ತ್ಬಿಟ್ರಿ. ಏನು? ಮೆಮೊರಿ ಕಾರ್ಡ್. ಹೌದಲ್ಲ, ಮರ್ತೇ ಬಿಟ್ಟಿದ್ದೆ ನೋಡಿ. ತಗೊಳ್ಳಿ. ಫೋಟೋಸ್ ತಗೊಳ್ಳಿ. ಅಮ್ಮ ಕೇಳಿಸ್ಕೊಂಡ್ರೆ ಅಷ್ಟೇ. ಶರ್ವರಿ, ಜಾಹ್ನವಿ, ಮಾವ ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಹೌದು ಮಾವ. ಏನು ತುಂಬಾ ಖುಷಿಯಾಗಿದ್ದೀರಿ? ಏನ್ ವಿಷಯ? ಇವತ್ತು ತುಂಬಾ ಕಷ್ಟಪಟ್ಟು ದುರ್ಗೋಜಿ ಆಪರೇಷನ್ ಮಾಡಿದ್ವಿ. ಹೌದಾ? ಏನಾಯ್ತು? ಆಪರೇಷನ್ ಸಕ್ಸಸ್, ಆದ್ರೆ ಪೇಷಂಟ್ ಡೆಡ್. ಅಂದ್ರೆ ನಮಗ್ ಬೇಕಾಗಿದ್ದ ಮೆಮೊರಿ ಕಾರ್ಡ್ ಮತ್ತೆ ಫೋಟೋಸ್ ನಮ್ ಕೈಗೆ ಸಿಕ್ತು. ಆದ್ರೆ ನಮ್ಮನ್ನ ನಂಬಿದ ದುರ್ಗೋಜಿ ಪ್ಯಾದೆ ಆಗೋದ. ನಿಜ ಹೇಳ್ತಾ ಇದ್ದೀರಾ ನೀವು? ಜಾನು, ತಗೊಳ್ಳಿ ಸಾಕ್ಷಿ. ಮಾವ, ನಮ್ ಸ್ತ್ರೀ ಶಕ್ತಿ ಸಂಘದ ಬಗ್ಗೆ ನೀವೇನ್ ಹೇಳ್ತೀರಾ? ಶಾರ್ವರಿ, ಜಾಹ್ನವಿ, ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಒಂದು ದೊಡ್ಡ ಸಂಕಟದಿಂದ ನನ್ನ ಪಾರ್ ಮಾಡಿಬಿಟ್ರಿ. ಪರವಾಗಿಲ್ಲ ಬಿಡಿ ಮಾವ, ಸತ್ಯನೇ ಗೆಲ್ಲೋದು ಅಂತ ಅಮ್ಮಂಗ್ ಗೊತ್ತಾಗುತ್ತೆ. ಈ ವಿಚಾರ ಸತ್ಯವತಿ ಅವರಿಗೆ ಗೊತ್ತಿದೆಯಾ? ಇಲ್ಲ ಮಾವ, ಗೊತ್ತಿಲ್ಲ. ಇನ್ನ ಏನೇನ್ ಆಟಗಳು ಆಡ್ತಾರೋ ಯಾರಿಗ್ ಗೊತ್ತು. ನಾವು ಸುಮ್ಮನಿದ್ ಬಿಡೋಣ. ಇನ್ನೇನಾದ್ರು ಸಾಕ್ಷಿ ಇಟ್ಕೊಂಡಿರ್ಬೋದು. ಇಟ್ಕೊಂಡಿರ್ಲಿ ಬಿಡು ಶಾರು. ದುರ್ಗೋಜಿಗೆ ಹೇಳಿ ಅದನ್ನು ವಾಪಸ್ ತರ್ಸ್ಕೊಂಡ್ರೆ ಆಯ್ತು. ಇನ್ನು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಪ್ಪ. ಆದ್ರೆ ಮಾವ, ನನ್ಗೆ ನಿದ್ದೆ ಇಲ್ಲ. ಯಾಕೆ ಜಾಹ್ನವಿ? ಆ ದುರ್ಗೋಜಿ ಅನ್ನೋ ಸೊಳ್ಳೆ ಕಾಟದಿಂದ ಸತ್ಯಕ್ಕೆ ನನಗಂತೂ ಮುಕ್ತಿ ಸಿಗೋದಂತೂ ಕಷ್ಟ. ಹುಷಾರು. ಆಮೇಲೆ ಈ ವಿಚಾರ ನಮ್ಮ 3 ಜನಕ್ಕೆ ಮಾತ್ರ ಗೊತ್ತಿರಲಿ, ಓಕೆ? ಶಾರು, ದುರ್ಗೋಜಿ ಸತ್ಯ, ನನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಅದನ್ನು ಕೇಳಿ ನೀನು ಏನು ಅಂದ್ಕೋತೀಯೋ ಗೊತ್ತಿಲ್ಲ, ಆದರೂ ನಾನು ಮಾತಾಡಿಯೋದು. ಪರವಾಗಿಲ್ಲ, ಹೇಳಿ.
ನಮ್ಮ ಜಾಹ್ನವಿಗೆ ಸಂಜುಗಿಂತ ಒಳ್ಳೆ ಹುಡುಗ ಸಿಗೋಲ್ಲ ಅಂತೀಯ? ನಾವು ಯಾಕೆ ಸಂಜು ಹಿಂದೆ ಬಿದ್ದಿದ್ದೀವಿ? ಸತ್ಯ, ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ಇಷ್ಟ ದಿನ ಇಲ್ಲದೆ ಇರೋ ಕಾಳಜಿ ಈಗ ಯಾಕೆ ನಿಮ್ಗೆ ಅವ್ರ ಮೇಲೆ? ಸರಿ, ನೀನು ಹೇಳೋದೇನೋ ಸರಿಯಾಗಿದೆ ಸತ್ಯ. ಆದರೆ ಇದರಿಂದ ಜಾಹ್ನವಿ ಹೇಗೆ ಸುಖವಾಗಿರ್ತಾಳೆ ನೀನೇ ಹೇಳು. ಸಂಜುಗೆ ಶಾರ್ವರಿ ಅಂದ್ರೆ ಪ್ರಾಣ. ಅವನು ಅವಳನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ಏನಾಗುತ್ತೆ? ಜಾಹ್ನವಿಗೂ ಸುಖ ಇಲ್ಲ. ಏನಾಗುತ್ತೆ? ಜಾಹ್ನವಿಗೂ ಸುಖ ಇಲ್ಲ, ಶಾರ್ವರಿಗೂ ನಾವು ಅನ್ಯಾಯ ಮಾಡಿದಾಗತ್ತೆ. ಇಲ್ಲ ರೀ, ಅನ್ಯಾಯ ಮಾಡಿದ್ದು ಶಾರ್ವರಿ, ನಮ್ಮ ಮಗಳು ಜಾನ್ವಿಗೆ. ಸತ್ಯ, ನಾವು ಅಂದ್ಕೊಂಡಿದ್ದೆಲ್ಲ ತಪ್ಪು ಅಂತ ಅನ್ನಿಸ್ತಾ ಇದೆ ನನಗೆ. ಆ ಹುಡುಗಿ ಶಾರ್ವರಿ ಯಾವುದೋ ಒಂದು ಬಲವಾದ ಕಾರಣ ಇಟ್ಕೊಂಡು ನಮ್ಮ ಮನೆಗೆ ಸಂಜು ಹೆಂಡತಿಯಾಗಿ ಬಂದಿದ್ದಾಳೆ. ಆದ್ರೆ ಬಂದ ದಿವಸದಿಂದ ಗಮನಿಸ್ತಾ ಇದ್ದೀನಿ, ಆ ಹುಡುಗಿ ಬಹಳ ಒಳ್ಳೆ ರೀತಿಯಲ್ಲೇ ನಡ್ಕೋತಾ ಇದ್ದಾಳೆ. ಯಾಕೆ ಸುಮ್ಮನೆ ಅವಳ ಬದುಕನ್ನು ಹಾಳು ಮಾಡಿ ನಮ್ಮ ಮಗಳ ಬದುಕನ್ನು ಹಾಳು ಮಾಡಬೇಕು? ಬೇಡ ಸತ್ಯ, ಇದೆಲ್ಲ ಬಿಟ್ಟು ಬಿಡೋಣ. ಆಮೇಲೆ ಅವಳ ಮುಖ ನೋಡಿದ್ರೆ ಯಾಕೋ ಅವಳಿಗೆ ಮೋಸ ಮಾಡೋದಕ್ಕೆ, ಅನ್ಯಾಯ ಮಾಡೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಏನು ಏನಾಗಿದೆ ನಿಮ್ಗೆ? ಅಲ್ಲ, ಅವಳ ಬಗ್ಗೆ ನಿಮ್ಗೆ ಯಾಕೆ ಹಾಗನ್ಸೋದು? ಅವಳು ಏನಾಗಬೇಕು ನಿಮ್ಗೆ? ನನಗೇನೂ ಆಗಬೇಕಾಗಿಲ್ಲ ಸತ್ಯ. ಆದರೆ ಯಾಕೋ ಈ ನಡುವೆ ಅವಳು ಮುಂದೆ ನಿಂತಾಗೆಲ್ಲ ಅವಳಿಗೆ ಮೋಸ ಮಾಡೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ. ಎಲ್ಲಾದ್ರೂ ಹಾಳಾಗೋಗ್ಲಿ ಬಿಡು. ಸಂಜುನು ಶಾರ್ವರಿನೂ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದಾರೆ. ಅವಳು ಎಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದಾಳೆ. ನಾವು ಅವಳಿಗೆ ಸಪೋರ್ಟಿವ್ ಆಗಿ ನಿಂತು ಬಿಡೋಣ. ಓಹೋ, ಗಾಂಧಿವಾದಿ ಆಗ್ಬಿಟ್ಟಿದ್ದೀರಿ. ಆ ಗಾಂಧಿವಾದ ಏನಿದ್ರು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನನ್ನವ್ರಿಗೂ ತರೋದಕ್ಕೆ ಹೋಗ್ಬೇಡಿ. ಸಂಜು ಜಾನ್ವಿ ಮದುವೆ ನಡೆಯುತ್ತೆ, ಅದನ್ನ ತಪ್ಸೋಕೆ ಯಾರಿಂದನೂ ಆಗಲ್ಲ. ಏನು ಹುಚ್ಚಾಟ ಅಂತೀನಿ? ಈ ಮದುವೆ ಮಾಡಿ ಏನು ಸಾಧನೆ ಮಾಡ್ತೀಯಾ? ಎಲ್ಲರ ಬದುಕನ್ನು ಹಾಳು ಮಾಡ್ತೀಯಾ ಅಷ್ಟೇ. ಯಾರ ಬದುಕ ಬೆಂಕಿ ಬಿದ್ರು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಹೌದು, ಇದೇ ಶನಿವಾರ ಸಂಜು ಜಾನ್ವಿ ಮದುವೆ ನಡೆಯುತ್ತೆ. ಇಲ್ಲ ಅಂದ್ರೆ ವಿಜಯ್ ಮತ್ತು ಸಂಜು ಜೈಲಿಗೆ ಹೋಗೋದಂತೂ ಖಂಡಿತ. ಇದಕ್ಕೂ ನಾನು ನಿನಗೆ ಸಪೋರ್ಟ್ ಮಾಡೋದಿಲ್ಲ. ಬೇಕಾಗಿಲ್ಲ, ನನಗೆ ಬೇಕಾಗಿಲ್ಲ ಅಂದೆ. ನನ್ನ ಮಗಳ ಮದುವೆ ಹೇಗ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೋಗಿ ಹೋಗ್ರಿ, ಮನೆಯವರೆಲ್ಲರೂ ಸೇರ್ಕೊಂಡು ಈ ಮದುವೆ ಹೇಗ್ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೋ ಇಲ್ವೋ ಅಂತ ನಾನು ನೋಡ್ತೀನಿ. ಶಾರ್ವರಿ ಅವರೇ, ಗುಡ್ ನ್ಯೂಸ್. ಏನದು? ಗೋಪಿನಾಥ್ ಮಾವ ನಮ್ಮ ಬಗ್ಗೆ ಒಳ್ಳೇದಾಗಿ ಮಾತಾಡ್ತಾ ಇದ್ರು. ಸುಮ್ಮನೆ ರೀ ಸಾಕು, ಅವರು ನಮ್ಮ ಬಗ್ಗೆ ಒಳ್ಳೇದು ಮಾತಾಡೋದ? ಶಾರ್ವರಿ ಅವರೇ, ನಿಜ ಹೇಳ್ತಾ ಇದ್ದೀನಿ. ಈಗಷ್ಟೇ ಅವ್ರು ಸತ್ಯವತಿ ಅವ್ರ ಹತ್ರ ಮಾತಾಡೋದನ್ನ ನಾನು ಕೇಳಿಸ್ಕೊಂಡು ಬಂದಿದ್ದೀನಿ. ಶಾರ್ವರಿ ಒಳ್ಳೆ ಹುಡುಗಿ, ಸಂಜು ಶಾರ್ವರಿನ ದೂರ ಮಾಡೋದು ಬೇಡ, ಅವ್ರ ಪಾಡಿಗೆ ಅವ್ರನ್ನ ಬೆಳೆದು ಒಳ್ಳೇದು ಅಂತ ಹೇಳ್ತಾ ಇದ್ರು. ಹೌದಾ? ಹಾ, ಹಾಗಂದ್ರ ಅದಕ್ಕೆ ಸತ್ಯವತಿಯವ್ರು ಏನಂದ್ರು? ಅಯ್ಯೋ, ಅವ್ರೇನು ಹೇಳ್ತಾನೆ, ಅವ್ರದ್ದು ಇದ್ದಿದ್ದಲ್ವಾ. ಯಾರು ಏನೇ ಹೇಳಿದ್ರು ನಾನು ಮಾತ್ರ ಮದುವೆ ಮಾಡೇ ಮಾಡಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿಗೆ ಮುಗೀತಲ್ಲ, ಅವ್ರೇನು ಅಂದ್ಕೊಂಡ್ರು ಅದೇ ಆಗೋದು. ಆದ್ರೂ ಗೋಪಿನಾಥ್ ಮಾವ ಬದಲಾದ್ರ ಅಷ್ಟೇ ಸಾಕು ನನಗೆ. ಈಗಂತೂ ನಂಗೆ ತುಂಬಾ ಧೈರ್ಯ ಬಂದಿದೆ. ನನಗೆ ಯಾವಾಗಲೂ ಬಂತು. ಏನು ಭಯ ಇಲ್ಲ ಅಂದೆ ಅಷ್ಟೇ. ಶಾರ್ವರಿ ಅವರೇ, ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇದ್ದೀರಾ? ಯಾಕಂತ ಹೇಳಿದ್ರೆ ನಿಮ್ ಮುಖದಲ್ಲಿ ಭಯನೇ ಕಾಣಿಸ್ತಾ ಇಲ್ಲ, ಏನು ಆಗ್ತಾನೆ ಇಲ್ಲ ಅನ್ನೋ ತರ ಇದ್ದೀರಿ.
ಯಾಕೆ ಭಯ ಪಡ್ಕೋಬೇಕು ಸಂಜು ಅವರೇ? ನಿಮ್ ಹಾಣಿನಲ್ಲಿ ಜಾನ್ವಿ ಜೊತೆಗೆ ಮದ್ವೆ ಆಗಿ ಬದುಕ್ತೀರಿ ಅಂತ ಬರ್ದಿದ್ರೆ ಅದಾಗತ್ತೆ, ಇಲ್ಲ ನನ್ ಜೊತೆಗೆ ಬಾಳ್ಬೇಕು ಅಂತ ಬರ್ದಿದ್ರೆ ಅದು ಕೂಡ ಆಗತ್ತೆ. ಇದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೋಬೇಕು ಹೇಳಿ? ಏನ್ ಶಾರು ಇಷ್ಟು ಲೈಟ್ ಆಗಿ ತಗೊಂಡಿದ್ದೀರಾ? ಇನ್ ಮುಂದೆ ಹೀಗೆ ನಾನು ಈ ಮನೇಲಿರೋದು. ಯಾರಿಗೂ ಹೆದರ್ಕೊಂಡ್ ಬಾಳೋ ಅವಶ್ಯಕತೆ ಇಲ್ಲ. ವಾವ್, ನೀವಿಷ್ಟು ಧೈರ್ಯ ಕೊಟ್ಟ ಮೇಲೆ ನಾನು ಕೂಡ ಹಾಗೇನೆ. ಮತ್ತೆ ಏನ್ ಶಾರು ಒಂದೆರಡು ದಿನದಲ್ಲಿ ಇಷ್ಟೆಲ್ಲ ಕಮಾಲ್ ಮಾಡಿದಿರಿ? ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಸಂಜು ಡಾರ್ಲಿಂಗ್. ಏನ್ ಶಾರು ಒಂದೆರಡು ದಿನದಲ್ಲಿ ಇಷ್ಟೆಲ್ಲ ಕಮಾಲ್ ಮಾಡಿದಿರಿ? ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಸಂಜು ಡಾರ್ಲಿಂಗ್. ಏನೋ ಅಪ್ಪ, ನಮ್ಮ ಹೆಂಡತಿ ಇಷ್ಟು ಖುಷಿಯಲ್ಲಿರೋದನ್ನ ನೋಡಿ ಸ್ವಲ್ಪ ಫ್ಲರ್ಟ್ ಮಾಡ್ಬೇಕನ್ಸ್ತಾ ಇದೆ. ಹೆಂಡತಿ ಹತ್ರ ಏನ್ರಿ ಫ್ಲರ್ಟ್ ಗಿಟ್ ಎಲ್ಲ ಬೇಡಪ್ಪ. ಯಾಕ್ರಿ, ಏನಾಯ್ತ್ರಿ ನಿಮ್ಗೆ? ಸಂಜು ಫ್ಲರ್ಟ್ ಮಾಡಿದ್ರೆ ಸಾಕಪ್ಪ ಅಂತ ಹುಡುಗಿರು ಅದೆಷ್ಟೋ ದೇವರಿಗೆ, ಅದೆಷ್ಟೋ ಬನ್ನಿ ಮರಗಳಿಗೆ ಹರಕೆ ಹೊರ್ತಾರೆ ಗೊತ್ತಾ ನಿಮ್ಗೆ? ಹೆಂಡತಿಯಾಗಿ ನೀವು ಬೇಡ ಅಂತೀರಲ್ಲ? ಹಾ, ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಆ ಹರಕೆ ಹೊತ್ತಿರೋ ಹುಡುಗಿರ್ ಹಿಂದೆನೆ ಹೋಗಿ, ನನ್ ಹಿಂದೆ ಯಾಕೆ ಬರ್ತೀರಾ? ನೀವು ಜೇನ್ ಇದ್ದಾಗೆ, ನಾನ್ ನಿಮ್ ಮುದ್ದಿನ ಕರಡಿ. ಜೇನ್ನ ಕಂಡ್ರೆ ಕರಡಿ ಸುಮ್ನಿರತ್ತೆ ಹೇಳಿ? ಏನು ಇವತ್ತು ಒಳ್ಳೊಳ್ಳೆ ಡೈಲಾಗ್ ಬರ್ತಿದೆ, ಇಷ್ಟ ದಿನ ಏನಾಗಿತ್ತು? ಏನೂ ಆಗಿರ್ಲಿಲ್ಲ ರೀ, ಹೆಂಡತಿಗೋಸ್ಕರ ಸ್ಟಾಕ್ ಮಾಡಿಟ್ಟಿದ್ದೆ. ಇವಾಗ ಒಂದೊಂದೇ ಹೊರಗೆ ಬಿಡ್ತಾ ಇದೀನಿ. ನೀವು ಒಂಥರ ನನ್ಗೆ ಅರಳಿ ಮರ ಇದ್ದಾಗೆ, ಸುಮ್ಮನೆ ಸುತ್ತ ಹಾಕ್ಬೇಕನ್ಸುತ್ತೆ. ಓಹೋ, ಆಮೇಲೆ ನೀವೊಂಥರ ಚಿಕ್ಕ ಪಾಪು ಇದ್ದಾಗೆ, ಮುದ್ದಾಡ್ಬೇಕನ್ಸುತ್ತೆ. ಅಬ್ಬಬ್ಬಾ, ಮುಂದೆ ನೀವೊಂಥರ ನನ್ಗೆ ಬೆಳಕಿದ್ದಾಗೆ, ನನ್ನ ಮನ್ಸಲ್ಲಿರೋ ಕತ್ಲೆನ ನೀವೇ ಬಂದು ಓಡಿಸ್ಬೇಕು. ನಿಮ್ ಬೆಳಕಲ್ಲೇ ನಾನು ನನ್ನ ಬದುಕನ್ನ ನೋಡ್ಕೋಬೇಕು. ಅಯ್ಯೋಯಪ್ಪ, ಮುಂದೆ ನೀವೊಂಥರ ಏನು, ಸಂಜು ಶರ್ವರಿ ಮತ್ತೆ ಒಂದಾಗ್ತಾ ಇದಾರೆ, ಮೊದ್ಲಿನ ಹಾಗೆ ಆಗ್ತಿದ್ದಾರೆ, ಅವ್ರ ಪ್ರೀತಿ ಮತ್ತೆ ಗಟ್ಟಿ ಆಗ್ತಿದೆ ಅಂತ ಅಮ್ಮನ ಹತ್ರ ಹೋಗಿ ಫಿಟ್ಟಿಂಗ್ ಇಡ್ತೀಯಾ? ಅದಕ್ಕೆ ಇಷ್ಟೆಲ್ಲ ಕೇಳಿಸ್ಕೊತಿದ್ಯಾ ಅಲ್ವಾ? ನಾಚಿಕೆ ಆಗಲ್ಲ ನಿಂಗೆ? ಶಾರು, ಸಂಜು ಇಷ್ಟೆಲ್ಲ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾನೇನೆ, ನನಗೆ ಗೊತ್ತೇ ಇರಲಿಲ್ಲ. ಇದನ್ನ ಫ್ಲರ್ಟ್ ಅನ್ನಲ್ಲ ಕಣೆ. ಜಾನು, ಅವ್ರು ಬೈದಿದ್ದಕ್ಕೆ ನಿಂಗೆ ನಿಜವಾಗ್ಲೂ ಬೇಜಾರಾಗ್ಲಿಲ್ವಾ? ನೋ ಶಾರು, ನಾನು ಅವನಿಗೆ ಮಾಡಿರೋ ಅನ್ಯಾಯದ ಮುಂದೆ ಇದೇನಿಲ್ಲ ಬಿಡು. ಹೌದು, ಏನಂದ ಅವನು? ನೀವೊಂಥರ ಅರಳಿ ಮರ ಇದ್ದಾಗೆ ನಿಮ್ಮ ಹಿಂದೆ ಸುತ್ತಾನೇ ಇರಬೇಕು ಅನ್ನ. ಶಾರು, ಯು ಆರ್ ಸೋ ಸ್ವೀಟ್ ಕಣೆ, ಯು ಆರ್ ಲಕ್ಕಿ. ಅಷ್ಟೇ, ಇನ್ಮೇಲೆ ಈ ಮನೆಯಲ್ಲಿ ನಿನ್ನ ದಿನಗಳು ಮುಗೀತು. ಇನ್ನೇನೇ ಇದ್ರು ನನ್ನ ಸಂಜು ದಿನಗಳಷ್ಟೇ. ಅಮ್ಮ, ಅವಳು ತುಂಬಾ ಮಾತಾಡ್ತಾ ಇದ್ದಾಳೆ, ಸ್ವಲ್ಪ ವಿಚಾರಿಸ್ಕೊ. ಅವಳು ನೋಡಿದ್ರೆ ಸಾಯಿಸ್ಬಿಡೋ ಅಷ್ಟು ಕೋಪ ಬರ್ತಾ ಇದೆ ನನಗೆ. ಏನು ಶಾರ್ವರಿ ಅವ್ರ ಮುಖದಲ್ಲಿ ನಗು ತುಂಬ್ಕೊಂಡ್ಬಿಟ್ಟಿದೆ? ದೀಪ ಆರೋಗ್ಯ ಮುಂಚೆ ಜೋರಾಗಿ ಹುರಿದು ಆರೋಗುತ್ತೆ ಅಂತ ಹೇಳ್ತಾರಲ್ಲ, ಆ ಪದ ನಿನ್ನನ್ನು ನೋಡೇ ಮಾಡಿರ್ಬೇಕು. ಇಲ್ಲ, ಆರೋಗೋ ದೀಪನೂ ನೀವೇ, ಜೋರಾಗಿ ಉರಿತಿರೋ ದೀಪನೂ ನೀವೇ. ಏನು ಹೇಳಿ? ಆದಷ್ಟು ಬೇಗ ನೀನು ಈ ಮನೆಯಿಂದ ಹೊರಗಡೆ ಹೋಗ್ಬೇಕು. ಇಲ್ಲ, ಇದು ನನ್ನ ಮನೆ, ನಾನು ಈ ಮನೆ ಬಿಟ್ಟು ಹೋಗಲ್ಲ. ಏನಂತ ನೀನು? ಏನು ಬೆದರಿಕೆ ಹಾಕ್ತಾ ಇದ್ದೀರಾ? ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ನಾನು ನೋಡ್ತೀನಿ. ನನ್ನ ಗಂಡ ಸಂಜುನ ಬಿಟ್ಟು ನಾನು 1 ನಿಮಿಷನೂ ಇರಲ್ಲ. ನಿಮ್ಮ ಕೈಲಿ ಅದೇನ್ ಮಾಡ್ಕೊಳಕ್ಕಾಗತ್ತೋ ಮಾಡ್ಕೊಳ್ಳಿ, ನಾನು ನೋಡ್ತೀನಿ. ನೀನು ಯಾರ ಎದುರು ನಿಂತ್ಕೊಂಡು ಮಾತಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆಯಾ ನಿನಗೆ? ಗೊತ್ತಿದೆ, ಬ್ಲ್ಯಾಕ್ ಮೇಲ್ ಮಾಡೋದನ್ನೇ ಜೀವನ ಅಂತ ಅನ್ಕೊಂಡಿರೋ ಕೆಟ್ಟ ಹುಳು ಸತ್ಯವತಿ ಹತ್ರ ಮಾತಾಡ್ತಿದ್ದೀನಿ ಅಂತ. ಇನ್ ಸ್ವಲ್ಪ ನನ್ನ ಕಣ್ಣೆದುರುಗಡೆ ನಿಂತಿದ್ರು ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಹೋಗಿ ಇಲ್ಲಿಂದ.
ಶನಿವಾರ ನನ್ನ ಮಗಳು ಜಾನು ಸಂಜು ಮದುವೆ ನಡೆಯುತ್ತೆ. ಅದ್ ನಡೀಲಿಲ್ಲ ಅಂದ್ರೆ ಸಂಜು ವಿಜಯ್ ಇಬ್ರು ಜೈಲ್ ಕಂಬಿ ಏಳ್ಸೋದಂತೂ ಸತ್ಯ. ಆಗ ನಾನ್ ನಿನ್ನನ್ನ ಕತ್ತು ಹಿಡಿದು ಈ ಮನೆಯಿಂದ ಆಚೆ ಹಾಕ್ತೀನಿ ಕಣೆ. ಓಹೋ, ಇದೇ ಶನಿವಾರ ನಿಮಗಷ್ಟು ಧೈರ್ಯ ಇರುತ್ತೋ ಇಲ್ವೋ ಅಂತ ನಾನು ನೋಡ್ತೀನಿ. ಮೊದಲು ಇಲ್ಲಿಂದ ಹೋಗಿ. ಏನ್ ನೋಡ್ತಾ ಇದ್ದೀರಾ? ಐ ಸೆಡ್ ಗೆಟ್ ಔಟ್. ಶಾರ್ವರಿ ಅವರೇ, ಏನ್ ಸಂಜು? ಶಾರ್ವರಿ ಅವರೇ, ನಿಮ್ ಬುದ್ಧಿ ಸರಿ ಇದೆಯಾ? ನಾವು ಸತ್ಯವತಿ ಅವ್ರನ್ನ ಎದುರು ಹಾಕೊಳ್ಳೋದು ಸರಿಯಲ್ಲ. ಏನಾಗುತ್ತೆ? ಏನಾಗುತ್ತೆ ಅಂತ ಹೇಳ್ತಾ ಇದೀರಲ್ಲ, ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ ಹಾಗಾದ್ರೆ? ಸಂಜು, ನಾನು ಯಾವ ತಪ್ಪು ಮಾಡಿಲ್ಲ. ಸೊ ನಾನ್ಯಾಕೆ ಹೆದರ್ಕೋಬೇಕು ಹೇಳಿ? ನೀವು ಯಾವ ತಪ್ಪು ಮಾಡಿಲ್ಲ ನಿಜ, ಆದ್ರೆ ಸತ್ಯವತಿಯವರು ಆ ಫೋಟೋಸ್ ಇಟ್ಕೊಂಡು ಅಪ್ಪನ ಹೆದರ್ಸಿದ್ದಾರೆ. ಅದು ಗೊತ್ತಲ್ವಾ ನಿಮ್ಗೆ? ಆ ಫೋಟೋಸ್ ಇಂದ ಏನೂ ಆಗಲ್ಲ. ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಈಗಾಗಲೇ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನೀವೇನು ಹೆದರ್ಕೋಬೇಡಿ. ಆದ್ರೆ ಶಾರು, ನಾವು ಮತ್ತೆ ಸಮಸ್ಯೆಯಲ್ಲಿ ಸಿಕ್ಕಾಕೋತೀವಿ ಅನಿಸ್ತಾ ಇದೆ. ಸಂಜು, ಸತ್ಯವತಿ ಅವ್ರು ಕ್ರಿಮಿನಲ್ ಆಗಿದ್ರೆ ಅದಕ್ಕಿಂತ ದೊಡ್ಡ ಕ್ರಿಮಿನಲ್ ನಾನು. ನಿಮಗೆ ನಾನು ಧೈರ್ಯ ಕೊಡ್ತಾ ಇದ್ದೀನಿ. ಏನೂ ಆಗಲ್ಲ, ಸುಮ್ಮನೆ ಇದ್ಬೇಡಿ. ನನ್ನ ಮಾತು ಮೇಲೆ ನಂಬಿಕೆ ಇದೆ ತಾನೇ?